ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ, ಏನೇನು ಮಾಡಬೇಕು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡ್ತಾ ಹೋಗಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಿಮಗೆ BAMS ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು KCT ಮಾಕ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ತೀವಿ. ಮತ್ತು ನೀಟ್ ಮೆಡಿಕಲ್ ಫೀಸ್ ಸ್ಟ್ರಕ್ಚರ್ ಕೂಡ ರಿಲೀಸ್ ಆಗಿದೆ, ಇದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿದ್ರೆ ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರೂ ಕೂಡ KCT ಆಪ್ಷನ್ ಎಂಟ್ರಿನ ಇವಾಗ ತಾನೇ ಮುಗಿಸಿದಿರಾ. ಆದರೆ ಈ ಒಂದು ರಿಯಾಲಿಟಿ ನಿಮಗೆ ಯಾರು ಕೂಡ ಹೇಳಕ್ ಹೋಗಲ್ಲ. ನಿಮಗೆ ಏನಾದರೂ ಒಂದು ಟೈರ್ 3 ಅಥವಾ ಆವರೇಜ್ ಕಾಲೇಜ್ ಸಿಕ್ತು ಅಂದರೆ ನಿಮ್ಮ ನೆಕ್ಸ್ಟ್ 4 ಇಯರ್ಸ್ ಯಾವ ರೀತಿ ಇರುತ್ತೆ ಅಂದರೆ ಔಟ್ಡೇಟೆಡ್ ಸಿಲೆಬಸ್ಗಳನ್ನ ಓದ್ತಾ ಇರ್ತೀರಾ. ಝೀರೋ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟಿಗಳು ನಿಮಗೆ ಟೀಚ್ ಮಾಡ್ತಾ ಇರ್ತಾರೆ. 2 LPA ಪ್ಯಾಕೇಜ್ ಸಿಗುತ್ತೆ ನೀವೇನಾದರೂ ಲಕ್ಕಿ ಆಗಿದ್ರೆ. ಇಲ್ಲಾಂದರೆ ಒಂದು ಕೆಲಸಕ್ಕೆ ಅಲಿತಾ ಇರ್ತೀರ ತಿಂಗಳನ್ಗಟ್ಲೆ. ಇದನ್ನೆಲ್ಲ ಮೈನ್ ಪ್ರಾಬ್ಲಮ್ ಏನಂದರೆ ನೀವು KCT ರ್ಯಾಂಕ್ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದೀರಾ. ಫ್ಯೂಚರೆಲ್ಲ ಇನೋವೇಷನ್ ಮೇಲೆ ಹೋಗ್ತಿದೆ. ನೀವು ಇನ್ನೂ C++, ಲೂಪ್ಸು ಇದನ್ನೇ ಕಲಿತಾ ಇದ್ರೆ ನೀವು ಇನ್ನೂ ಔಟ್ಡೇಟೆಡ್ ಆಗ್ತೀರಾ. ಇದಕ್ಕೆಲ್ಲ ಕೂಡ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿ. ಈವನ್ KCT ಟಾಪ್ ರ್ಯಾಂಕರ್ಸ್ ಬಂದಿರೋರು ಕೂಡ ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿನ ಜಾಯ್ನ್ ಆಗ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಟೀಚ್ ಮಾಡುವಂಥ ಫ್ಯಾಕಲ್ಟಿ ಬಂದ್ಬಿಟ್ಟು ಗೂಗಲ್, ಅಮೆಝಾನ್, ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡಿರೋರು ನಿಮಗೆ ಇಲ್ಲಿ ಟೀಚ್ ಮಾಡ್ತಾರೆ, ಮೆಂಟರ್ ಆಗಿರ್ತಾರೆ. ಮತ್ತು ಕೋಡಿಂಗ್ ಬ್ಲಾಕ್ ಫೌಂಡರು ಕೂಡ ಇಲ್ಲಿ ನಿಮಗೆ ಟೀಚ್ನ ಮಾಡ್ತಾರೆ. ಇಲ್ಲಿ ನೀವು ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂದರೆ ನೀವು 15+AI ಟೂಲ್ಸ್ನ ಕಲಿತೀರಾ. ಮತ್ತು OpenAI, ಹಗ್ಗಿಂಗ್ ಫೇಸ್, ಆಪಲ್ ಲ್ಯಾಬ್ಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ನೀವು ಪ್ರಾಜೆಕ್ಟ್ನ ಡೇ 1 ಇಂದನೇ ಕೂಡ ಬಿಲ್ಡ್ ಮಾಡ್ತೀರಾ. ಮತ್ತು ನಿಮಗೆ ಫ್ರೀಯಾಗಿ ಒಂದು ಮ್ಯಾಕ್ ಬುಕ್ ಕೂಡ ಸಿಗುತ್ತೆ. ಮತ್ತು 3rd ಇಯರ್ ಇಂದ ನಿಮಗೆ ಪೇಯ್ಡ್ ಇಂಟರ್ನ್ಶಿಪ್ ಇರುತ್ತೆ. ಮತ್ತು ಇಲ್ಲಿ ಕಾಲೇಜ್ ಕ್ಯಾಂಪಸಲ್ಲಿ ನಿಮಗೆ I&AI ಲ್ಯಾಬ್ಸು ಮತ್ತು ಹಾಸ್ಟೆಲ್ ಫೆಸಿಲಿಟಿ ಕೂಡ ಅವೈಲಬಿಲಿಟಿ ಇರುತ್ತೆ. ಮೆರೈ ಸ್ಟೂಡೆಂಟ್ಸ್ ಆಗಲಿ 25 LPA ಜಾಬ್ಗೂ ಕೂಡ ಪ್ಲೇಸ್ಮೆಂಟ್ನ ಆಗಿದ್ದಾರೆ ಎಷ್ಟೊಂದು ಜನ. ಮತ್ತು ಗ್ರಾಜುಯೇಟರ್ಸ್ ಮೆರೈ ಸ್ಟೂಡೆಂಟ್ಸ್ನ ಇಂಡಸ್ಟ್ರಿ ಲೀಡರ್ಸ್ ಅಂತ ಕರಿತಾ ಇದ್ದಾರೆ. ಇವಾಗಲೇ 48 ಅವರ್ಸಲ್ಲಿ 600+ ಅಪ್ಲಿಕೇಶನ್ಸ್ಗಳು ಬಂದಿದೆ. ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ನಿಮಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ. ಜುಲೈ 25ನೇ ತಾರೀಕು ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ. 26ನೇ ತಾರೀಕು ಆನ್ಲೈನಲ್ಲಿ ಟೆಸ್ಟ್ ಇರುತ್ತೆ. ಕಣ್ಮುಂದೆ 2 ಆಯ್ಕೆ ಇದೆ. KCT ಜೊತೆ ಸ್ಟಿಕ್ ಆಗಿ ಓಲ್ಡ್ ಸಿಲೆಬಸ್ನ ಓದೋದು, ಇಲ್ಲಾಂದರೆ ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿ ಜೊತೆ ಜಾಯ್ನ್ ಆಗಿ ನೀವು ಒಂದು ಫ್ಯೂಚರ್ ಏನ ಬಿಲ್ಡ್ ಮಾಡಿ ಒಂದು ಟಾಪ್ ಕಂಪ್ನಿಯಲ್ಲಿ ಪ್ಲೇಸ್ ಆಗೋದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಲಿಂಕು ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಜೊತೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗ. ಇವಾಗ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಇವಾಗ ನೀವೆಲ್ಲರೂ ಕೂಡ KCT ಮತ್ತು ನೀಟಿದು ಮಾಕ್ ರೌಂಡ್ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಿದ್ರ. ಇವಾಗ ಮಾಕ್ ರೌಂಡ್ ಆದಮೇಲೆ ನೆಕ್ಸ್ಟ್ ಒಂದು ಪ್ರೋಸೆಸ್ ಏನಿರುತ್ತೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಕಾಲೇಜ್ನ ಯಾವ ರೀತಿ ಚೇಂಜಸ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲಾನು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಡೌಟ್ಸ್ಗಳನ್ನ ಏನೇನು ಕೇಳಿದ್ರೆ ಅದ್ರ ಬಗ್ಗೆ ಆನ್ಸರ್ನ ಮಾಡ್ತೀನಿ. ಮತ್ತು ಇವಾಗ KA ಕಡೆಯಿಂದ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನಾವು ಕವರ್ ಮಾಡೋಣ. ಇವಾಗ KA ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಏನಂದರೆ ಇವಾಗ ಮೆಡಿಕಲ್ದು ಮತ್ತು ಡೆಂಟಲ್ದು ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ರೆ. ಇಲ್ಲಿ ಚೇಂಜಸ್ ಆಗಿರೋದೇನೆಂದರೆ ಇಲ್ಲಿ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಏನಿದೆಯಲ್ಲ ಫೀಸ್ ಸ್ಟ್ರಕ್ಚರ್ ಚೇಂಜಸ್ ಆಗಿದೆ. 12 lakhs ಇದ್ದಿದ್ದು ಪ್ರೈವೇಟ್ ಕೊಡೋದಲ್ಲಿ ಅದು 22 lakhs ಆಗಿದೆ. ಸರಿನಾ? ಇದ್ರ ಬಗ್ಗೆ KA ಅವರು ಮೊದಲೇ ಇಂಟಿಮೇಟ್ನ ಮಾಡಬೇಕಾಗಿತ್ತು ನಮಗೆ. ಆದರೆ ಇವಾಗ ಫೀಸ್ ಸ್ಟ್ರಕ್ಚರಲ್ಲಿ ಅಪ್ಡೇಟ್ ಆಗಿದೆ. ಇವಾಗ ನೀವು ಆಪ್ಷನ್ ಎಂಟ್ರಿ ಪೇಜಿಗೆ ಲಾಗಿನ್ ಆಗಿಬಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿ ಶೀಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ಈ ಒಂದು ಕಾಲೇಜ್ಗೆ ಫೀಸ್ ಚೇಂಜ್ ಆಗಿದೆ ಇಲ್ವಾ ಪ್ರೈವೇಟ್ ಕೋಟದಲ್ಲಿ ಆಪ್ಷನ್ ಎಂಟ್ರಿ ಮಾಡಿರೋರು ಚೆಕ್ ಮಾಡ್ಕೊಳ್ಳಿ. ಡೌಟ್ ಕೇಳ್ತಾ ಇರೋದು 2 ಪ್ರಶ್ನೆ. ಒಂದು BAMS ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಯಾವಾಗ ಒಂದು ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಬಹುದು, ಮತ್ತು ಮಾಕ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇವಾಗ BAMS ಕಾಲೇಜ್ ಆಪ್ಷನ್ ಎಂಟ್ರಿ ಯಾವಾಗ ಬೇಕಾದರೂ ಕೂಡ ಸ್ಟಾರ್ಟ್ ಆಗ್ಬೋದು. ಇವಾಗ ನಿಮಗೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಇದು ಮಾಕ್ ರೌಂಡ್ ಆಗಿರುತ್ತೆ. ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಂಥ ಟೈಮಲ್ಲಿ ನಿಮಗೆ BAMS ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಪರ್ಮಿಷನ್ನ ಕೊಡ್ಬೋದು, ಅಥವಾ ಸೆಕೆಂಡ್ ರೌಂಡಿಂದ ಪರ್ಮಿಷನ್ನ ಕೊಡ್ಬೋದು. ಒಟ್ಟಿನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ KAಗೆ ಅವೈಲಬಿಲಿಟಿ ಆಗುತ್ತೆ BAMSದು ಅವಾಗ BAMSದು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಮಾಕ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ವಿತಿನ್ 2 to 3 ಡೇಸಲ್ಲಿ ಬರ್ಬೋದು. ಅಂದರೆ KA ಡೈರೆಕ್ಟರ್ ಮೊದಲೇ ನಮಗೆ ಇನ್ಫಾರ್ಮ್ನ ಮಾಡಿದರೆ ಈ ಒಂದು ಆಪ್ಷನ್ ಎಂಟ್ರಿ ಎಲ್ಲ ಕೂಡ ಪ್ರೋಸೆಸ್ ಮಾಡಿ ರಿಸಲ್ಟ್ನ ನಾವು ಪಬ್ಲಿಷ್ ಮಾಡೋಕ್ಕೆ ನಿಮಗೆ 2 to 3 ಡೇಸ್ ಟೈಮ್ ಬೇಕಾಗುತ್ತೆ ಅಂತ ಹೇಳಿದರೆ. ಅಂದರೆ 25th ಅಥವಾ 26th ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಇದು ಒಂದು ಅಪ್ರಾಕ್ಸ್ ಡೇಟ್ ಆಗಿರುತ್ತೆ. ಮತ್ತು ಇವಾಗ ನೀವೆಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಈ ರೀತಿ PDF-ನ ಡೌನ್ಲೋಡ್ ಮಾಡಿದ್ದೀರಾ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟಾಗಿ ಮುಗ್ದಿದೆ. ಸಕ್ಸಸ್ಫುಲ್ ಆಗಿ ಈ ಒಂದು ಪ್ರಿಯಾರಿಟಿ ಪ್ರಕಾರ KAಗೆ ನಿಮ್ಮದು ಲಿಸ್ಟ್ ಹೋಗಿರುತ್ತೆ. ಇದರಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗಿರೋದೇನೆಂದರೆ ಆಪ್ಷನ್ ಎಂಟ್ರಿ PDF-ಅಲ್ಲಿ ಫಸ್ಟ್ ನಿಮ್ಮ ಸೀರಿಯಲ್ ನಂಬರ್ ಇಲ್ಲಿ ಕೊಟ್ಟಿರ್ತೀರಲ್ಲ, ಇದು ಪೊಸಿಷನ್ ಕರೆಕ್ಟಾಗಿ ಕೊಟ್ಟಿದ್ದೀರಾ, ನಿಮಗೆ ಬೇಕಾಗಿರೋಂಥ ಕಾಲೇಜ್ನ ಫಸ್ಟು ಲಿಸ್ಟ್ ಮಾಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಕರೆಕ್ಟಾಗಿ ಪ್ರೈವೇಟ್ ಕೋಟೆ ಕೊಟ್ಟಿದ್ದೀರಾ, ಮ್ಯಾನೇಜ್ಮೆಂಟು ಕೊಟ್ಟಿದ್ದೀರಾ, ಅಥವಾ ಒಂದು ಗೌರ್ಮೆಂಟ್ ಕೋಟ ಕೊಟ್ಟಿದ್ದೀರಾ ಅನ್ನೋದನ್ನ ವೆರಿಫೈ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇಲ್ಲಿ ಫೀಸ್ ಏನು ತೋರಿಸ್ತಾ ಇರುತ್ತಲ್ಲ ಈ ಒಂದು ಫೀಸ್ ಕಟ್ಟೋಕ್ಕೆ ನಿಮಗೆ ಕೆಪಬಿಲಿಟಿ ಇದೆಯಾ ಅನ್ನೋದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವರು ಗೌರ್ಮೆಂಟ್ ಕೋಟಾಗಿ ನೋಡ್ತಾ ಇರ್ತಾರೆ, ಆದರೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು 12 lakhs ಕೊಟ್ಬಿಟ್ಟಿರ್ತಾರೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಒಂದು ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಅಂದರೆ ನೀವು ಇಷ್ಟು ಫೀಸ್ನ ಕಟ್ಟೋಕ್ಕೆ ರೆಡಿ ಆಗಿರಬೇಕು. ಸರಿನಾ? ಅದಕ್ಕೋಸ್ಕರ ಮೊದಲೇ ಇಲ್ಲಿ ಫೀಸ್ನ ಡಿಸ್ಪ್ಲೇ ಮಾಡಿರ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೆಕ್ಸ್ಟ್ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ಬೋದು ಕೃಷ್ಣದೇವರಾಯ ಡೆಂಟಲ್ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂದರೆ ಇವರು 4 lakh
ಕಟ್ಟಕ್ಕೆ ರೆಡಿ ಆಗಿರಬೇಕು. ಅದಕ್ಕೋಸ್ಕರ ಇಲ್ಲಿ ಫಸ್ಟೇ ಇಲ್ಲಿ ಫೀಸ್ನ ಡಿಸ್ಪ್ಲೇ ಮಾಡಿದೆ, ಸರಿನಾ. ಅದಕ್ಕೋಸ್ಕರ ನೀವು ಅರೇಂಜ್ಮೆಂಟ್ ಮಾಡಿ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಫಸ್ಟೇ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣನೇ ಅದ್ರ ಪಕ್ಕದಲ್ಲೇ ನಮಗೆ ಫೀ ಸ್ಟ್ರಕ್ಚರ್ ಕೂಡ ಬಂದಿರುತ್ತೆ. ಅಷ್ಟು ನಿಮಗೆ ಕಟ್ಟಕ್ಕೆ ಕೆಪಬಿಲಿಟಿ ಇದೆಯಾ, ಕಟ್ಟಕ್ಕಾಗತ್ತೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಫಸ್ಟ್ ಚೆಕ್ ಮಾಡಬೇಕಾಗಿರೋದೇನೆಂದರೆ ಇಲ್ಲಿ ಸೀರಿಯಲ್ ನಂಬರು ಮತ್ತು ಕೋಟಾ ಮತ್ತು ಈ ಕಾಲೇಜ್ ನೇಮು ಮತ್ತು ಫೀಸ್ ಸ್ಟ್ರಕ್ಚರ್ ಎಲ್ಲ ಕೂಡ ಕರೆಕ್ಟಾಗಿ ಬಂದಿದೆಯನ್ನ ಫಸ್ಟು ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಪ್ರಿಯೋರಿಟಿ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಇವಾಗ ನಾನು MBBS ಫಸ್ಟು ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ MBBS ಕಾಲೇಜಸ್ನ ಫಸ್ಟು ಲಿಸ್ಟ್ ಮಾಡಿದ್ದೀನಿ. ಇದ್ರ ಮಧ್ಯೆ ಯಾವುದೇ ಥರದ ನಮಗೆ ಇಂಜಿನಿಯರಿಂಗು ವೆಟರ್ನರಿ ಯಾವುದು ಕೂಡ ಮಿಕ್ಸ್ ಆಗಬಾರ್ದು. ಅದನ್ನು ನೀವು ಒಂದ್ಸಲಿ ವೆರಿಫೈ ಮಾಡ್ಕೋಬೇಕು, ಮಿಕ್ಸ್ ಏನಾದರೂ ಆಗಿದೆಯಾ ಆಗಿಲ್ವಾ ಅನ್ನೋದು. MBBS ಸಿಕ್ಕಿಲ್ಲ ಅಂದರೆ ನಾನು BDS ಮಾಡ್ತೀನಿ, ಅದಕ್ಕೋಸ್ಕರ BDS ಕಾಲೇಜಸ್ನ ಸೆಕೆಂಡ್ ಆಗಿ ಆಪ್ಷನ್ ಆಗಿ ಕೊಟ್ಟಿದ್ದೀನಿ. ನೋಡಿ ಇವಾಗ BDS ಕಾಲೇಜ್ ಮಧ್ಯೆ ಯಾವುದೇ ಥರದ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇವಾಗ ನನಗೆ BDS ಕೂಡ ಸಿಕ್ಕಿಲ್ವಾ, ನಾನು ನೆಕ್ಸ್ಟ್ ಮಾಡೋದು ಇಂಜಿನಿಯರಿಂಗ್ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಕೊಟ್ಟಿದ್ದೀನಿ. ಈ ರೀತಿ ನಿಮಗೆ ಪ್ರಿಯಾರಿಟಿ ಏನು ಕೊಟ್ಟಿರ್ತೀರಲ್ಲ ಅದು ಕರೆಕ್ಟಾಗಿರಬೇಕು. ಮಧ್ಯೆ ಯಾವೊಂದು ಕೋರ್ಸ್ ಕೂಡ ಮಿಕ್ಸ್ ಆಗಿರಬಾರ್ದು. ನೀವು ಒಂದು ಪ್ರಿಯಾರಿಟಿ ಕೊಟ್ಟಿರ್ತೀರಲ್ಲ ಆ ಒಂದು ಕಾಲೇಜ್ ಸಿಗದೇ ಇರಲಿ ಸೆಕೆಂಡ್ರಿ, ಆದರೆ ನಿಮಗೆ ಬೇಕಾಗಿರುವಂಥ ಕಾಲೇಜಸ್ ಯಾವಾಗಲೂ ಕೂಡ ಟಾಪಲ್ಲಿ ಇರಬೇಕು. ನಿಮಗೆ ಲೆಸ್ ಇಂಟ್ರೆಸ್ಟ್ ಇರುವಂಥ ಕಾಲೇಜ್ ಯಾವಾಗಲೂ ಕೂಡ ಅದು ಲಾಸ್ಟಲ್ಲಿ ಇರಬೇಕಾಗಿರುತ್ತೆ. ಆ ರೀತಿ ಇದೆಯಾ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮಾಕ್ ರೌಂಡ್ ಕಟ್ ಆಫ್ ಕೂಡ ಬರುತ್ತಲ್ಲ, ಅವಾಗ ಎಲ್ಲ ಕಾಲೇಜ್ದು ಒಂದ್ಸಲಿ ಕಟ್ ಆಫ್ ನೋಡ್ಕೊಬಿಡಿ. ಅವಾಗ ಕಟ್ ಆಫ್ ನೋಡ್ಕೊಂಡು ನೀವೇನಾದರೂ ಬಾರ್ಡರ್ಲಿ ಇದ್ದೀರಾ ಮಾಕ್ ರೌಂಡ್ ಕಟ್ ಆಫ್ಗೂ ನಿಮ್ಮ ರ್ಯಾಂಕಿಂಗು ಅಂದರೆ ಅವಾಗ ಸ್ವಲ್ಪ ಕಾಲೇಜಸ್ಸು ಮತ್ತು ಸ್ವಲ್ಪ ಕೋರ್ಸಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಬಾರ್ಡ್ರಲ್ಲಿ ಇತ್ತು ಅಂದರೆ ಏನು ಬೇಕಾದರೂ ಕೂಡ ಆಗ್ಬೋದು, ಆದರೆ ಸೇಫರಲ್ಲಿ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆ ರೀತಿ ಎಲ್ಲ ಫ್ಯಾಕ್ಟರನ್ನು ಕೂಡ ಚೆಕ್ ಮಾಡಿಕೊಂಡು ನೋಡ್ಕೊಂಡಿರಿ, ಅವಾಗ ನಿಮಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.